ಅಲ್ಲ, ಇವಳು ಸೂರ್ಯ ಹುಟ್ಟಕ್ಕಿಂತ ಮುಂಚೆನೆ ಸೂರ್ಯನ್ಗೆ ಗುಡ್ ಮಾರ್ನಿಂಗ್ ಹೇಳೋ ರೇಂಜಲ್ಲಿ ಇಷ್ಟು ಬೇಗ ಎದ್ದು ಎಲ್ಲೋಗಿದ್ದಾಳೆ? ಇಷ್ಟು ಬೇಗ ಎದ್ದು ಮನೇಲಿ ಅತ್ತೆ ಮಾವನ್ ಸೇವೆ ಎಲ್ಲ ಮಾಡೋದ್ರಲ್ಲಿ ಇದು ಎಂತ ಸುಖ ಸಿಗುತ್ತೆ ಅವಳಿಗೆ ಗೊತ್ತಿಲ್ಲಪ್ಪ. ಅಪ್ಪ ಕೃಷ್ಣ ಪರಮಾತ್ಮ, ದೀಪಾವಳಿ ದಿನ ನಮ್ಮ ಅಜ್ಜಿನೇ ಭೂಮಿನ ಸೊಸೆ ಅಂತ ಒಪ್ಕೊಂಡ್ರು ನನ್ನ ಬುದ್ಧಿ ಒಪ್ಕೊಂಡಿರ್ಲಿಲ್ಲ. ಆದ್ರೆ ನನ್ನ ಮನಸ್ಸು ಇಡೀ ಜೀವನ ಭೂಮಿ ಜೊತೆನೇ ಇರುವಂತ ಕಾಂಟ್ಯಾಕ್ಟ್ ಮಾಡ್ಕೊಂಡ್ಬಿಟ್ಟಿದೆ. ಬೆಳಿಗ್ಗೆ ಎದ್ದಿದ ತಕ್ಷಣ ಈ ಬಾಯಿ ಬಾಡ್ಕಿ ಮುಖ ನೋಡಿಲ್ಲ ಅಂತ ಹೇಳಿದ್ರೆ ನನ್ನ ಮನಸ್ಸಲ್ಲೆಲ್ಲ ಮೋಡ ಕವಿದ ವಾತಾವರಣ. ಇಡೀ ಜೀವನ ಪೂರ್ತಿ ಈ ಬಾಯಿ ಬಾಡ್ಕಿ ಜೊತೆ ಜಗಳ ಆಡ್ಕೊಂಡೇ ಇದ್ಬೇಡ ಅನ್ನೋ ಹತ್ರ ವರ ಕೊಡಪ್ಪ. ಅಜಿತಾ, ಗುಡ್ ಮಾರ್ನಿಂಗ್ ಕಣೋ. ಗುಡ್ ಮಾರ್ನಿಂಗ್. ಅಜಿತಾ, ಭೂಮಿ ಎಲ್ಲೋ ಸ್ನಾನಕ್ಕೆ ಹೋಗಿದ್ದಾಳಾ? ಇಲ್ಲ, ನಾನು ಅವಳು ನಿಮ್ ಜೊತೆನೇ ಇದ್ದಾಳೆ ಅನ್ಕೊಂಡೆ ಕೆಳಗಡೆ. ಅಯ್ಯೋ ಇಲ್ಲ ಕಣೋ, ಅವಳು ಎಲ್ಲೂ ಇಲ್ಲ. ಇವತ್ ಯಾಕೋ ಗೊತ್ತಿಲ್ಲ, ದೇವ್ರ ಪೂಜೆನೂ ಮಾಡಿಲ್ಲ, ಮನೆ ಮುಂದೆ ರಂಗೋಲಿನೂ ಹಾಕಿಲ್ಲ. ನಾನ್ ಹೊರಗಡೆ ಎಲ್ಲ ನೋಡ್ಕೊಂಡ್ ಬಂದೆ. ಶ್ರವಣ್ ಹೇಳ್ದ ಅವಳಿಗೆ ಹುಷಾರಿಲ್ಲ ಅನ್ಸುತ್ತೆ, ಒಂದ್ಸಲ ರೂಮಿಗೆ ಹೋಗಿ ನೋಡ್ಕೊಂಬ ಅಕ್ಕ ಅಂತ, ಅದಕ್ಕೆ ಬಂದೆ. ನಾನು ಈಗ ತಾನೇ ಎದ್ದಮ್ಮ. ನಾನು ಎದ್ದಾಗ್ಲಿ ಅವಳ ಪಕ್ಕದಲ್ಲಿ ಇರ್ಲಿಲ್ಲ. ನಾನು ಅನ್ಕೊಂಡೆ ಮೇ ಬಿ ನನ್ಕಿಂತ ಮುಂಚೆ ಎದ್ದು ಕೆಳಗಡೆ ಹೋಗಿದ್ದಾಳೆ ಅಂತ. ಅಯ್ಯೋ ದೇವ್ರೆ. ಅಜಿತಾ, ಯಾವ್ದಕ್ಕೂ ಒಂದ್ಸಲ ಅವಳಿಗೆ ಫೋನ್ ಮಾಡೋ. ಅಜಿತಾ, ಅವಳ ಫೋನ್ ಇಲ್ಲೇ ಇದೆಯಲ್ಲೋ? ಹಮ್ಮ, ಅವಳ ಮನೇಲಿ ಇಲ್ಲ ಅಂದ್ರೆ ಮೇ ಬಿ ಲಕ್ಷ್ಮಿ ಅಕ್ಕನ ಮನೇಲಿ ಇರ್ಬೋದು. ನಾನು ಒಂದ್ಸರಿ ಅವ್ರಿಗೆ ಕಾಲ್ ಮಾಡ್ತೀನಿ, ಅಥವಾ ನಾನೇ ಹೋಗ್ಬಿಟ್ಟು ಪಿಕ್ ಮಾಡ್ಕೊಂಡು ಬಂದ್ಬಿಡ್ತೀನಿ. ಆಯ್ತಪ್ಪ. ಶೂ ದೇವ್ರೆ, ಇವಳಿಗೆ ಎಷ್ಟು ಸತಿ ಹೇಳಿದೀನಿ ಎಲ್ಲಾದ್ರೂ ಹೋಗೋದ್ಕಿಂತ ಮುಂಚೆ ಹೇಳ್ಬಿಟ್ಟು ಹೋಗು ಅಂತ. ಇವಳು ನಮ್ಮ ಮಾತೆ ಕೇಳಲ್ವಲ್ಲಪ್ಪ. ಅಣ್ಣ, ಅರ್ಧ ಲೀಟರ್ ಹಾಲು ಕೊಡಿ. ತಲೆ ಭೂಮಿ ಯಾಕೆ ಫೋನ್ ಮಾಡ್ತಾ ಇದ್ದಾಳೆ? ಹೇಳು ಭೂಮಿ. ನಾನು ಅಜಿತ್ ಮಾತಾಡೋದು. ಓ ಸಾಹೇಬ್ರೆ, ನೀವಾ? ಅದು ಭೂಮಿ ಫೋನಿಂದ ಕಾಲ್ ಬಂತಲ್ಲ, ಭೂಮಿನೇ ಅಂತ ಅನ್ಕೊಂಡೆ. ಯಾಕೆ ಸಾಹೇಬ್ರೆ, ಭೂಮಿ ಹುಷಾರಾಗಿದ್ದಾಳೆ ತಾನೆ? ಗೊತ್ತಿಲ್ಲ, ಐ ಮೀನ್ ಮನೇಲೆಲ್ಲೂ ಇರ್ಲಿಲ್ಲ, ಹಾಗಾಗಿ ನಿಮ್ಮನೆಗೆ ಏನಾದ್ರು ಬಂದಿರ್ಬೋದಾ ಅಂತ ನಿಮಗೆ ಕಾಲ್ ಮಾಡ್ದೆ. ಅಯ್ಯೋ, ನಮ್ಮನೆಗೆ ಬಂದಿಲ್ಲ ಸಾಹೇಬ್ರೆ. ಅದು ನಿಮ್ಗೆ ಹೇಳಿ ಎಲ್ಲೋದ್ ನೋಡು. ನೋ ವರೀಸ್, ಟೆನ್ಷನ್ ಮಾಡ್ಕೋಬೇಡಿ. ಮೇ ಬಿ ಮನೆ ಆಚೆ ಎಲ್ಲಾರು ಹೋಗಿರ್ಬೋದು, ದೇವಸ್ಥಾನಕ್ಕೋ ಅಂಗಡಿಗೋ. ನಾನು ಒಂದ್ಸಲ ಚೆಕ್ ಮಾಡ್ತೀನಿ. ಇನ್ ಕೇಸ್ ನಿಮ್ಮ ಮನೆ ಕಡೆ ಬಂತು ಅಂದ್ರೆ ನನಗೆ ಇನ್ಫಾರ್ಮ್ ಮಾಡಿ. ಸರಿ ಸಾಹೇಬ್ರೆ. ಅಲ್ಲ ಬ್ರೋ, ಅದಕ್ಕೆ ಮತ್ತೆ ಎಲ್ಲಿ ಹೋಗಕ್ ಸಾಧ್ಯ? ಸತ್ಯನ ಮನೆಗೇನಾದ್ರು? ಇಲ್ಲ ಮಾವ, ನೆನ್ನೆ ರಾತ್ರಿನೇ ತಂದೆ ಊರಿಗೆ ಹೋಗ್ಬೇಕು ಅಂತ ಸತ್ಯಣ್ಣ ಹೊರಟು. ಅಲ್ಲಿ ನೆಟ್ವರ್ಕ್ ಬರಲ್ಲ ಅಂತ ನಂಗೆ ನೆನ್ನೆನೆ ಕಾಲ್ ಮಾಡಿ ಹೇಳಿದ್. ಅಜಿತಾ, ಈ ರೀತಿ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ ಕಣೋ. ನಮ್ಮೆಲ್ರೂ ಮುಂದೆ ನೀನು ಭೂಮಿ ತುಂಬಾ ಪ್ರೀತಿಯಿಂದಾನೇ ಇರ್ತೀರಾ. ಆದ್ರೂ ಕೇಳ್ತಾ ಇದ್ದೀನಿ, ಗಂಡ ಹೆಂಡತಿ ಅಂದ್ಮೇಲೆ 1000 ಜಗಳ ಇರುತ್ತೆ. ನೀನು ಭೂಮಿ ಏನಾದ್ರೂ ಇತ್ತೀಚೆಗೆ ಜಗಳ ಮಾಡ್ಕೊಂಡ್ರಾ? ಆ ರೀತಿ ಏನಾದ್ರೂ ಇದ್ರೆ ಹೇಳು, ನಾನು ಅವಳಿಗೆ ಬುದ್ಧಿ ಹೇಳ್ತೀನಿ. ನನ್ನ ಜೀವನದಲ್ಲಿ ದೇವ್ರ ಹತ್ರ ಕೇಳ್ಕೊಳ್ದೇನೆ ಕೊಟ್ಟಿರೋಂತ ವರ ಅಮ್ಮ ಭೂಮಿ ನನ್ಗೆ. ಅಂತ ಒಳ್ಳೆ ಹುಡುಗಿ ಹತ್ರ ನಾನು ಯಾಕಮ್ಮ ಜಗಳ ಆಡ್ಲಿ? ಆ ತರದ್ದೇನೂ ಆಗಿಲ್ಲ. ಭೂಮಿ ಯಾವ್ದಾದ್ರು ಅಪಾಯದಲ್ಲಿ ಇರ್ಬೋದಾ? ಅಲ್ಲ, ನೀವಿಬ್ರು ಯಾಕೆ ಇಷ್ಟು ಫಿಲ್ಮಿಯಾಗಿ ಮಾತಾಡ್ತಾ ಇದ್ದೀರಾ? ಜಸ್ಟ್ ಬಿಕಾಸ್ ಅದಕ್ಕೆ ಮನೇಲಿ ಕಾಣ್ತಿಲ್ಲ ಅನ್ ಮಾತ್ರಕ್ಕೆ ಅವ್ರು ಡೇಂಜರ್ ಅಲ್ಲೇ ಸಿಕ್ಕಾಕೊಂಡಿದ್ದಾನೆ ಅಂತ ಯಾಕೆ ಯೋಚನೆ ಮಾಡ್ತೀರಾ? ಐ ಜಸ್ಟ್ ಡೋಂಟ್ ಗೆಟ್ ಇಟ್. ಹಾಗಲ್ಲ ನುಚಿ, ಇದಕ್ಕೆ ಮುಂಚೆ ಭೂಮಿ ಮೇಲೆ ಸುಮಾರು ಸಲ ಅಟ್ಯಾಕ್ ಆಗಿದೆ, ಅದಕ್ಕೆ. ಹೌದು ಕಣ್, ಮಾವ ಹೇಳ್ತಿರೋದು ನಿಜ. ಆಕ್ಚುಲಿ ಭೂಮಿ ಮೇಲೆ ಮಲ್ಟಿಪಲ್ ಅಟ್ಯಾಕ್ಸ್ ಅಟೆಂಪ್ಟ್ ಆಗಿದೆ. ಓ ಮೈ ಗಾಡ್. ಅಲ್ಲ, ನಂಗೆ ಒಂದ್ ಅರ್ಥ ಆಗಲ್ಲ, ಅಷ್ಟು ಒಳ್ಳೆ ಮನ್ಸಿರೋ ಅತ್ತಿಗೆಗೆ ಅದ್ ಹೆಂಗ್ ಈ ತರ ಎನಿಮಿ ಸಿಗ್ತಾರೆ? ನೀನು ಮಾಡಿಲ್ಲ ತಾನೆ? ನಂಗೆ ಮಾಡಿ ಖಂಡಿತ ಇಲ್ಲ. ಅದೇ, ಇದ್ರಲ್ಲಿ ನಿಮ್ ಕೈವಾಡ ಇಲ್ಲ ತಾನೆ? ಹೇ ಅಜಿತ್, ಈ ವಿಷಯಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ. ನನ್ನ ಮಗಳು ಅಂಜು ಮೇಲೆ ಆಣೆ. ಅಜಿತ್, ಇದುವರೆಗೂ ನೀನ್ ಎಷ್ಟೋ ರೌಡಿ ಶೀಟರ್ಗಳನ್ನ ಒದ್ದು ಒಳಗೆ ಹಾಕಿದ್ಯಾ. ನಿಮ್ಮೇ ಸೇಡ್ ತೀರಿಸ್ಕೊಳ್ಳೋದಕ್ಕೆ ಅದರಲ್ಲೇ ಯಾರಾದ್ರೂ ಭೂಮಿನ ಕಿಡ್ನಾಪ್ ಮಾಡಿರ್ಬೋದಾ? ಚಾನ್ಸೇ ಇಲ್ಲ ಮಾವ. ಭೂಮಿ ನನ್ನ ಹೆಂಡತಿ ಅಂತ ಗೊತ್ತಿದ್ಮೇಲೂ ಈ ಕೆಲಸ ಮಾಡೋದಕ್ಕೆ ಅವನಿಗೆ ಯಾವುದೇ ಕಾರಣಕ್ಕೂ ಧೈರ್ಯ ಇರಲ್ಲ. CCTV ಫುಟೇಜ್ ಚೆಕ್ ಮಾಡಿದ್ರೆ ಒಂದು ಕ್ಲಾರಿಟಿ ಸಿಗ್ಬೋದು. ಭೂಮಿ ರಾತ್ರಿ 1 ಗಂಟೆಗೆ ಪರ್ಸ್ ಇಟ್ಕೊಂಡು ಆಚೆ ಹೋಗ್ತಿದ್ದಾಳೆ. ಇಷ್ಟು ಅರ್ಜೆಂಟಲ್ಲಿ ಗಾಬರಿ ಹೋಗ್ತಿದ್ದಾಳಲ್ಲ ಪಾಪ. ಅವ್ರ ಸೈಕಲ್ ಪಂಚರ್ ಆಗಿದೆ, ಅದನ್ನ ಕನ್ಫರ್ಮ್ ಮಾಡ್ಕೊಂಡೇ ನಡ್ಕೊಂಡು ಹೋಗ್ತಾ ಇದಾರಲ್ಲ. ಈ ಸೆಕ್ಯೂರಿಟಿ ಒಬ್ಬ ಇಡಿಯಟ್. ಕೆಲ್ಸದ ಟೈಮಲ್ಲಿ ನಿದ್ದೆ ಮಾಡ್ತಿದ್ದಾರೆ. ಮೊದ್ಲು ಇವನನ್ನ ಕೆಲಸದಿಂದ ತೆಗಿಬೇಕು. ಅಜಿತ್, ಈಗ್ಲಾದ್ರೂ ಕನ್ಫರ್ಮ್ ಆಯ್ತಾ ನಿಮ್ಗೆ ಭೂಮಿ ಹೊರಗಡೆ ಹೋಗಿರೋದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ ಅಂತ? ಅಲ್ಲ, ನಂಗೆ ಒಂದು ಅರ್ಥ ಆಗ್ತಿಲ್ಲ. ಮಧ್ಯರಾತ್ರಿ 1 ಗಂಟೆಗೆ ನನಗೆ ಹೇಳ್ದಿರಾ, ಅದು ಅವಳ ಫೋನ್ನ ರೂಮಲ್ಲೇ ಬಿಟ್ಟು ಹೋಗುವಷ್ಟು ಇಂಪಾರ್ಟೆಂಟ್ ಕೆಲಸ ಏನಿರ್ಬೇಕು ಅವಳಿಗೆ? ಬ್ರೋ, ಅದಕ್ಕೆ ಮೇಲೆ ಹಿಂದೆ ಅಟ್ಯಾಕ್ ಮಾಡಿರೋರು ಯಾರಾದ್ರೂ ಅದ್ ಸಕ್ಸಸ್ ಆಗಿಲ್ಲ ಅಂತ
ಅದಕ್ಕೆ ನಮ್ಮ ಮೋಸ್ಟಿಂದ ಮನೆ ಹೊರಗೆ ಕರೆಸಿ ಅವ್ರನ್ನ ಹೇಳ್ಕೊಂಡು ಹೋಗಿದ್ರೆ ಎಲ್ಲಾದ್ರೂ. ಯೂಶಲಿ ಯಾವುದೇ ಕ್ರೈಮ್ ಸೀನ್ ಆದ್ರೂ ಒಂದು ಇನ್ಸಿಡೆಂಟ್ ಆದ್ಮೇಲೆ ಇನ್ನೊಂದು ಆಗಿರ್ಬೋದು ಅಂತ ನನ್ನ ಮೈಂಡ್ ಅಲ್ಲೇ ಒಂದೊಂದು ಪ್ರೊಸೀಜರ್ ಒಂದೊಂದು ಸ್ಟೆಪ್ ನ ಇಮ್ಯಾಜಿನ್ ಮಾಡ್ತಾ ಇದ್ದೆ. ಆದ್ರೆ ಲೈಫ್ ಅಲ್ಲಿ ಫಸ್ಟ್ ಟೈಮ್ ಕಂಪ್ಲೀಟ್ ಬ್ಲ್ಯಾಂಕ್ ಆಗ್ತಾ ಇದ್ದೀನಿ. ಬನ್ನಿ ಫಸ್ಟ್ ಅವಳನ್ನ ಹುಡ್ಕೋಣ. ಅಲ್ಲ ಮಾವ, ಎಲ್ಲಿ ಅಂತ ಹುಡ್ಕೋದು? ಎಲ್ಲಿ ಹೋಗಿದ್ದಾರೆ ಅಂತಾನೆ ಗೊತ್ತಿಲ್ವಲ್ಲ. ಎಲ್ಲಿ ಹುಡ್ಕೋದು ಗೊತ್ತಿಲ್ಲ, ಆದ್ರೆ ಇಡೀ ಮಂಡ್ಯದ ಮೂಲೆ ಮೂಲೆ ಹುಡ್ಕೋಣ ಮಾವ. ನನ್ನ ಸ್ಟಾಫ್ಗೂ ಇನ್ಫಾರ್ಮ್ ಮಾಡ್ತೀನಿ. ಸದಾ ಭೂಮಿ ಮಿಸ್ ಆಗಿದ್ದಾಳೆ. ನೋಡಿ, ನಾನು ಹೇಳೋದನ್ನ ತುಂಬಾ ಕೇರ್ಫುಲ್ ಆಗಿ ಕೇಳಿಸ್ಕೊಳ್ಳಿ. ಮಂಡ್ಯಗೆ ಎಂಟ್ರಿ ಆಗೋ ವೆಹಿಕಲ್ ಆಗಿರ್ಬೋದು, ಎಕ್ಸಿಟ್ ಆಗೋ ವೆಹಿಕಲ್ ಆಗಿರ್ಬೋದು, ಎಲ್ಲ ವೆಹಿಕಲ್ಸ್ನು ಚೆಕ್ ಮಾಡಿ. ಒಂದ್ ಚಿಕ್ಕ ಅನುಮಾನ ಕ್ರಿಯೇಟ್ ಆಯ್ತು ಅಂದ್ರೂ ಇಮಿಡಿಯೇಟ್ ಆಗಿ ನನ್ಗೆ ಇನ್ಫಾರ್ಮ್ ಮಾಡಿ. ಓಕೆನಾ? ನಚ್ಚಿ, ನೀನ್ ಬಸ್ ಸ್ಟಾಪ್ ರೈಲ್ವೆ ಸ್ಟೇಷನ್ ಕವರ್ ಮಾಡು. ಓಕೆ, ನಾನು ಅವನ ಜೊತೆ ಹೋಗಿ ಸ್ಟೇಡಿಯಂ ಕಡೆ ಹುಡುಕ್ತೀನಿ. ಭೂಮಿ ಮನೆಯಿಂದ ಎಲ್ಲೆಲ್ಲಿಗೆ ಹೋಗಿರ್ಬೋದು ಅಂತ ನಂಗೆ ರಫ್ ಗೆಸ್ ಇದೆ. ನಾವು ಅಲ್ಲಿಗೆ ಹೋಗಿ ಹುಡುಕ್ತೀವಿ. ನೀವು ಧೈರ್ಯವಾಗಿರಿ. ಅಪ್ಪ ದೇವ್ರೆ, ನನ್ ಸೊಸೆ ಎಲ್ಲೇ ಇರ್ಲಿ, ಹೇಗೆ ಇರ್ಲಿ, ಸುರಕ್ಷಿತವಾಗಿರ್ಲಪ್ಪ. ಅವಳು ಆದಷ್ಟು ಬೇಗ ನಮ್ಮ ಮನೆ ಸೇರೋ ಹಾಗೆ ಮಾಡು. ಆ ಟೀ ಅಂಗಡಿ ಎಲ್ಲಾದ್ರೂ ಹಾಳಾಗೋಗ್ಲಿ, ಮತ್ತೆ ಈ ಮನೆಗ್ ವಾಪಸ್ ಬರೋದೇ ಬೇಡ. ಅಕ್ಕ, ಇಲ್ಲಿರೋರು ನೋಡಿದ್ದೀರಾ ನೀವು? ಭೂಮಿ ಕನ್ಸಲ್ಲಿ ಅವ್ರ ತಾಯಿ ಬಗ್ಗೆ ಏನಾದ್ರು ಕೆಟ್ಟ ಕನ್ಸು ಬಿದ್ದು ಅವ್ರ ತಾಯಿನ ನೋಡೋದಕ್ಕೆ ಜೈಲಿಗೆ ಏನಾದ್ರು ಹೋದ್ಲ? ಸರ್ ನಮಸ್ತೆ. ನಮಸ್ತೆ. ನಾನು ಅಜಿತ್ ರಾಮನಾರಾಯಣ್ ಅಂತ, ಸಿದ್ಗಟ್ಟ ಪೊಲೀಸ್ ಇನ್ಸ್ಪೆಕ್ಟರ್ ಮಾತಾಡ್ತಿರೋದು. ಆಕ್ಚುಲಿ ನಾನ್ ಕೇಸ್ ಹ್ಯಾಂಡಲ್ ಮಾಡ್ತಾ ಏನಲ್ಲ, ಅದ್ರ ಆರೋಪಿ ಭಾಗ್ಯಮ್ಮ ಅಂತ. ಅವ್ರನ್ನ ವಿಸಿಟ್ ಮಾಡೋದಕ್ಕೆ ಭೂಮಿ ಅಂತ ಏನಾದ್ರು ಜೈಲಿಗೆ ಬಂದಿದ್ರ? ಒಂದ್ಸಲಿ ರಿಜಿಸ್ಟರ್ ಚೆಕ್ ಮಾಡ್ಬಿಟ್ಟು ಹೇಳೋದಕ್ಕಾಗತ್ತಾ? ಓಕೆ ಸರ್. ಸರಿ ಸರ್, ಥ್ಯಾಂಕ್ ಯು ಸೋ ಮಚ್. ಇವ್ರನ್ನೆಲ್ಲಾದ್ರೂ ನೋಡಿದ್ರ ನೋಡಿ? ನೋಡಿಲ್ವಾ? ಹೇಳಿ ನಚ್ಚಿ. ಬ್ರೋ, ಅದಕ್ಕೆ ಸಿಕ್ಕಿದ್ರಾ? ಇನ್ನೂ ಇಲ್ಲ ನಚ್ಚಿ. ಅಜಿತ್, ನಾವು ಹುಡುಕ್ತಾ ಇದೀವಿ, ಇನ್ನೂ ಏನೂ ವಿಷಯ ಗೊತ್ತಾಗಿಲ್ಲ. ಗೊತ್ತಾಗ್ತಿದ್ದಂಗೆ ನೀನು ಫೋನ್ ಮಾಡ್ತೀವಿ. ಹಲೋ ಶ್ರವಣ. ಹೇಳಕ್ಕ. ಅಲ್ವೋ, ಅಜಿತ ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ. ನೀನಾದ್ರೂ ಹೇಳು, ಭೂಮಿ ಬಗ್ಗೆ ಏನಾದ್ರೂ ಗೊತ್ತಾಯ್ತಾ? ಅವ್ಳು ಸಿಕ್ಕಿದ್ರೆ ನೀನು ಫೋನ್ ಮಾಡಿ ತಿಳಿಸಿವಲ್ವಾ ಅಕ್ಕ? ಅವ್ಳು ಇನ್ನೂ ಸಿಕ್ಕಿಲ್ಲ, ಹುಡುಕ್ತಾನೆ ಇದೀವಿ. ಮೊದ್ಲೇ ಅಜಿತ್ ಟೆನ್ಷನ್ ಇದ್ದಾನೆ. ನೀನ್ ಪದೇ ಪದೇ ಫೋನ್ ಮಾಡಿ ಅವ್ನಿಗೆ ತೊಂದರೆ ಕೊಡ್ಬೇಡ. ಸಿಕ್ತಿದಾಗೆ ನಾನೇ ನೀವು ಫೋನ್ ಮಾಡ್ತೀನಿ, ಸರಿನಾ? ಈ ಶ್ರವಣ ಅಣ್ಣ, ನಮ್ ಭೂಮಿ ಏನಾದ್ರೂ ಇಲ್ಲಿಗೆ ಬಂದ್ನಾ? ನೀವು ನೋಡಿದ್ರ ಅವಳನ್ನ? ಓ, ಭೂಮಿನಾ? ನಿನ್ನೆ ರಾತ್ರಿ ನಮ್ಮ ಅಂಗಡಿ ಮುಂದೆ ನೋಡ್ದೆ. ಹೌದಾ? ಓ ಸರ್, ಈ ಹುಡುಗಿನ ನೋಡಿದಿರಾ? ಮಾವ, ಹೇಳು ಅಜಿತ್. ಭೂಮಿ ಬಗ್ಗೆ ಒಂದು ವಿಷಯ ಗೊತ್ತಾಯ್ತು. ಹೌದಾ? ಸಿಕ್ಕಿದ್ಲ ನಿನಗೆ? ಹೇಗಿದ್ದಾಳೆ? ಸೇಫ್ ಆಗಿದ್ದಾಳೆ ತಾನೆ? ಇಲ್ಲ ಮಾವ, ನನ್ ಕಣ್ಣಿಗೆ ಇನ್ನೂ ಭೂಮಿ ಬಿದ್ದಿಲ್ಲ. ಆದ್ರೆ ನಮ್ಮ ಮನೆ ಹತ್ರ ಬಲ್ಗಡೆ ಸೈಡು ಒಂದು ತರಕಾರಿ ಅಂಗಡಿ ಇದೆಯಲ್ಲ, ಅವರು ಲಕ್ಷ್ಮಿ ಅಕ್ಕನ ಹತ್ರ ಹೇಳ್ಕೊಂಡ್ರಂತೆ ಭೂಮಿ ಬಂದು ಹೋಗಿದ್ಲು ಅಂತ. ಒಂದ್ ಕೆಲ್ಸ ಮಾಡಿ ಮಾವ, ನೀವು ಮತ್ತೆ ನಚ್ಚಿ ಇಬ್ರು ಅಲ್ಲಿಗೆ ಬಂದ್ಬಿಡಿ. ನಾನು ಡೈರೆಕ್ಟ್ ಆಗಿ ಅಲ್ಲಿಗೆ ಬರ್ತೀನಿ. ಸರಿ, ಮನೆ ಹತ್ರ ತರಕಾರಿ ಅಂಗಡಿ ಇದೆಯಲ್ಲ, ಅಲ್ಲಿಗೆ ಹೋಗೋಣ ಬಾ. ಸಾಹೇಬ್ರೆ, ಇಲ್ಲಿ ಭೂಮಿ ಮಾಮೂಲಿಯಾಗಿ ತರಕಾರಿ ತಗೊಳ್ಳೋ ಜಾಗ. ನನ್ನ ಒಂದೆರಡು ಸಲ ಇಲ್ಲಿ ಕರ್ಕೊ ಬಂದಿದ್ಲು. ನಿನ್ನೆ ರಾತ್ರಿ ಇಲ್ಲಿಗೆ ಬಂದಿದ್ಲಂತೆ, ಆದ್ರೆ ಅವಸರದಲ್ಲಿ ಹೋದ್ನಂತೆ. ಎಲ್ಲಿ ಹೋದ್ಲು ಅಂತ ಗೊತ್ತಿಲ್ಲ. ಅಣ್ಣ ಹೇಳ್ತಿದ್ದಾನೆ ಸಾಹೇಬ್ರೆ. ಅವ್ರ ಜೊತೆ ಬೇರೆ ಇನ್ನೊಬ್ರು ಯಾರು ಇದ್ರಾ? ಇಲ್ಲ ಸರ್, ಭೂಮಿ ಸಿಸ್ಟರ್ ಮಾತ್ರ ಇದ್ರು. ಯಾಕೋ ಗಾಬರಿಯಾಗಿದ್ರು. ಮಾತಾಡ್ಸ್ರು ಮಾತಾಡ್ಲಿಲ್ಲ. ಯಾವ್ದೋ ಆಟೋ ಹತ್ಕೊಂಡು ಹೋದ್ರು. ಆಟೋನ? ಅವ್ರ ಆಟೋ ಹತ್ತಕ್ಕಿಂತ ಮುಂಚೆ ಅಡ್ರೆಸ್ ಏನಾರು ಹೇಳಿದ್ ಕೇಳಿಸ್ಕೊಂಡ್ರ? ಶುಗರ್ ಫ್ಯಾಕ್ಟ್ರಿ ಸರ್ಕಲ್ ಹತ್ರ ಅಂತ ಹೇಳ್ತಿದ್ರು. ಅಯ್ಯೋ ದೇವ್ರೆ, ಭೂಮಿ, ನನ್ ಸೊಸೆ ಭೂಮಿ. ಏನಾಯ್ತು ಶ್ರವಣ? ಏನಾಯ್ತು ಭೂಮಿಗೆ? ಅಮ್ಮ, ನಿನ್ನೆ ರಾತ್ರಿ ಭೂಮಿ ಆಟೋದಲ್ಲಿ ಶುಗರ್ ಫ್ಯಾಕ್ಟ್ರಿ ಸರ್ಕಲ್ ಕಡೆ ಹೋದ್ಲು ಅಂತ ಅಲ್ಲಿ ತರಕಾರಿ ಅಂಗಡಿಯವ್ರು ಯಾರೋ ಹೇಳಿದ್ರಂತೆ. ನಮ್ಮ ಅಜ್ಜಿತ ಅಲ್ಲಿ ಹೋಗಿ ನೋಡಿದ್ರೆ ಭೂಮಿ ಅವಳು ಹೋಗಿರೋ ಟೈಮಲ್ಲಿ ಆಟೋಗೂ ಕಾರ್ಗೂ ಆಕ್ಸಿಡೆಂಟ್ ಆಯ್ತಂತಮ್ಮ. ಅಯ್ಯೋ ಅಯ್ಯೋ, ಹೌದಾ? ಮತ್ತೆ ಭೂಮಿ ಆ ಆಕ್ಸಿಡೆಂಟ್ ಆಗಿರೋ ಆಟೋದವ್ರನ್ನ ಅವ್ರ ಕಡೆಯವ್ರು ಬಂದು ಹಾಸ್ಪಿಟಲ್ ಕರ್ಕೊಂಡು ಹೋದ್ರಂತೆ. ಹಾಗಂತ ಶುಗರ್ ಫ್ಯಾಕ್ಟ್ರಿ ಸರ್ಕಲ್ ಹತ್ರ ಇರೋ ಅಂಗಡಿಯವರು ನಮ್ಮ ಅಜ್ಜಿತಗ್ ಹೇಳಿದ್ರಂತೆ ದೇವಯಾನಿ. ಮತ್ತೆ ಬಾ, ನಾವು ಆಸ್ಪತ್ರೆಗೆ ಹೋಗೋಣ. ಅಯ್ಯೋ ರೀ, ಅವಳನ್ನ ಯಾವ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ ಅಂತ ಗೊತ್ತಿಲ್ವಲ್ಲ. ಸಂಗೀತ, ಹೋಗ್ಲಿ, ಆಟೋದಲ್ಲಿ ಇದ್ದಿದ್ದು ಭೂಮಿನೇ ಅಂತ ಏನಾದ್ರೂ ಗೊತ್ತಾಯ್ತಂತ? ಇಲ್ಲ. ಅಲ್ಲ, ಭೂಮಿಗೆ ಅಷ್ಟು ರಾತ್ರಿ ಹೊತ್ತಲ್ಲಿ ಮನೆಯಿಂದ ಆಚೆ ಆ ಸರ್ಕಲ್ ಹತ್ರ ಹೋಗೋ ಅಗತ್ಯ ಏನಿತ್ತು? ಅಯ್ಯೋ ಮನಸ್ವಿನಿ, ಅದೇ ನನಗೂ ಗೊತ್ತಾಗ್ತಿಲ್ಲ. ಅವಳು ಯಾರಿಗೂ ಹೇಳ್ದೆ ಆ ಸರ್ಕಲ್ ಹತ್ರ ಯಾಕೆ ಹೋದ್ಲು? ಸಂಗೀತ, ಈಗ ಅಜಿತ್, ಶ್ರವಣ, ನಚಿ ಎಲ್ಲಿದ್ದಾರಂತೆ? 3 ಜನ ಅಲ್ಲೇ ಅಕ್ಕಪಕ್ಕದಲ್ಲಿರೋ ಆಸ್ಪತ್ರೆಯಲ್ಲಿ ವಿಚಾರಿಸ್ತಾ ಇದಾರಂತೆ. ಮೇಡಮ್, ನಾವ್ ಮಾಡ್ಬೇಕು ಅಂತ ಇದ್ದದ್ ಕೆಲ್ಸನ ಬೇರೆ ಯಾರೋ ಮಾಡಿ ಮುಗಿಸಿದಾರೆ.
ಭೂಮಿಗೆ ನಮಗ್ ತಿಳಿದೇ ಇರೋ ಅಂತ ಶತ್ರುಗಳು ಯಾರಾದ್ರೂ ಇದಾರ? ಅದೇ ನನಗೂ ಗೊತ್ತಾಗ್ತಿಲ್ಲ. ಇದ್ರ ಬಗ್ಗೆ ಏನ್ ಮಾತಾಡೋದ್ ಬೇಡ. ಸರ್, ನನ್ನ ಹೆಸರು ಅಜಿತ್ ರಾಮನಾರಾಯಣ ಅಂತ, ಸಿದ್ಗಟ್ಟ ಪೊಲೀಸ್ ಇನ್ಸ್ಪೆಕ್ಟರ್ ನಾನು. ನಿನ್ನೆ ರಾತ್ರಿ 1 ಗಂಟೆಯಿಂದ 3 ಗಂಟೆ ಸುಮಾರು ಟೈಮಲ್ಲಿ ಯಾವ್ದಾರ ಆಕ್ಸಿಡೆಂಟ್ ಕೇಸ್ ರಿಜಿಸ್ಟರ್ ಆಗಿದೆಯಾ? ಹೌದು ಸರ್, ಬಂದಿತ್ತು. ಬ್ಲಡ್ ಕ್ಲಾತ್ ಆಗಿ ಸತ್ತ ಹೋಗಿದ್ದಾರೆ. ಅವ್ರ ಡೀಟೇಲ್ಸ್ ಏನಾರು ಗೊತ್ತಾ? ಐ ಮೀನ್ ಲೇಡೀಸ್, ಜೆಂಟ್ಸ್, ಅಥವಾ ಅವ್ರ ಏಜು ಅಥವಾ ಅವ್ರ ಹೆಸರು? ಗಜೇಂದ್ರ ಅಂತ. ಥ್ಯಾಂಕ್ ಯು ಸೊ ಮಚ್. ನೋಡು, ಅದಕ್ಕೆ ಸಿಕ್ಕಿದ್ರಾ? ಇಲ್ಲ ನಚಿ, ಈ ಹಾಸ್ಪಿಟ್ಲಲ್ಲೂ ಇಲ್ಲ. ಒಂದ್ ನಿಮಿಷ ತಾಳು. ಅಜಿತ್, ನಾನು ನಚಿ KSRTC ಡಿಪೋ, ಮಿಮ್ಸು, ತಾವರೆಕೆರೆ, ಹಾಗೆ ಆ CG ಗಾರ್ಡನ್ ಏರಿಯಾಲಿರೋ ಹಾಸ್ಪಿಟ್ಲು ಎಲ್ಲ ಕಡೆ ಹುಡುಕಿದ್ವಿ ಕಣೋ. ಭೂಮಿ ಎಲ್ಲೂ ಅಡ್ಮಿಟ್ ಆಗಿಲ್ಲ. ನಿನ್ಗೇನಾದ್ರೂ ವಿಷಯ ಗೊತ್ತಾಯ್ತಾ? ಇಲ್ಲ ಮಾವ. ಧೈರ್ಯ ಗೆಡ್ಬೇಡ ಅಜಿತ್. ನೋಡು, ಭೂಮಿ ಎಲ್ಲೂ ಅಡ್ಮಿಟ್ ಆಗಿಲ್ಲ ಅಂದ್ರೆ ಅವ್ರಿಗೆ ರಾತ್ರಿ ಆಕ್ಸಿಡೆಂಟ್ ಆಗಿಲ್ಲ ಅಂತ ಅರ್ಥ. ಸೊ ನಮ್ ಭೂಮಿ ಸೇಫ್ ಆಗಿದ್ದಾಳೆ. ಇರ್ಬೋದು, ಸೇಫ್ ಆಗಿ ಇರ್ತಾಳೆ ಅಂತ ನಿಮ್ ಬಾಯಲ್ಲಿ ಬರ್ತಿಲ್ಲ. ಅಲ್ಲಿಗೆ ಭೂಮಿ ಸೇಫ್ ಆಗಿದ್ದಾಳೆ ಅಂತ ನಾನು ಹೇಗೆ ಅನ್ಕೊಳ್ಳಿ ಮಾವ? ಅಜಿತ, ಭೂಮಿ ತುಂಬಾ ಕಡೆ ಹುಡ್ಕಿದ್ವಿ, ಭೂಮಿ ನಮ್ ಕಣ್ಣಿಗೆ ಬೀಳಿಲ್ಲ. ಭೂಮಿ ದೇವ್ರನ್ನ ತುಂಬಾ ನಂಬ್ತಾಳೆ. ಈ ದೇವ್ರ ಹತ್ರ ತನ್ನ ಕಷ್ಟ ಎಲ್ಲ ಹೇಳ್ಕೊಂಡ್ರೆ ಪರಿಹಾರ ಸಿಗುತ್ತೆ ಅನ್ನೋ ನಂಬಿಕೆ ಅವಳ್ದ. ಭೂಮಿ ಎಲ್ಲೇ ಇದ್ರು ನನ್ನ ಹತ್ರ ಸುರಕ್ಷಿತವಾಗಿ ಸೇರ್ಕೊಳ್ಳೋ ಹಾಗೆ ಮಾಡಪ್ಪ ಅಂತ ದೇವ್ರ ಹತ್ರ ಬೇಡ್ಕೊಳಪ್ಪ ಅಂದೆ. ನನ್ ಸೊಸೆ ಎಲ್ಲೇ ಇದ್ರು ಅವಳು ಸುರಕ್ಷಿತವಾಗಿ ನಮ್ಮ ಮನೆ ತಲುಪಿಸೋ ಜವಾಬ್ದಾರಿ ನಿಂದು ತಾಯಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಕೂಡ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು.